ಬೆಳೀತಾ ಬೆಳೀತಾ ಒಂದೊಂದು ಗಿಡ ಅಲ್ಲಲ್ಲಿ ಒಂದ್ 2-3 ಗಿಡ ಹೋಗಕ್ ಸ್ಟಾರ್ಟ್ ಆಯ್ತು. ಅಯ್ಯೋ ತೋಟ ಎಲ್ಲ ಹೋಗ್ಬಿಡುತ್ತೇನೋ, ಮತ್ತೆ ನಾವ್ ಇಷ್ಟೆಲ್ಲ ಬಂಡವಾಳ ಹಾಕಿ ವೇಸ್ಟ್ ಆಗೋದ್ ಬದಲು ತೆಗೆದೇ ಬಿಡೋಣ. ಕಮಿಂಗ್ ಬ್ಯಾಕ್ ಟು ಅವರ್ ಬೇಸಿಕ್ ಪಾಯಿಂಟ್ಸ್, ಏನಕ್ಕೆ ವ್ಯವಸಾಯ ನೀವು ನಿಮ್ಮ ಬಿಕಾಸ್ ನಿಮ್ಮ ತಂದೆಯವರೆಲ್ಲ ವ್ಯವಸಾಯ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಅದನ್ನ ಬಿಡಬಾರ್ದು ಅಂತ ನೀವು ಮಾಡ್ಕೊಂಡ್ ಬಂದ್ರಿ. ಹೌದು. ಸೊ ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಏನ್ ಚಾಲೆಂಜಸ್ ಅನಿಸ್ತು ಸರ್? ಸ್ಟಾರ್ಟಿಂಗು ನಾವೆಲ್ಲ ಓದಿದ್ದೆಲ್ಲ ಸಿಟಿಗಳಲ್ಲಿ, ನಾವು ಮೇ ಬಿ ಹಳ್ಳಿಯಲ್ಲಿ ಹುಟ್ಟಿರ್ಬೋದು. ನಮ್ಮ ತಂದೆ ಎಲ್ಲ ಓದಿಸಿದ್ದೆಲ್ಲ ನಮ್ಮನ್ನೆಲ್ಲ ಬೆಂಗಳೂರಲ್ಲಿ. ಈ ಫೀಲ್ಡ್ಗೆ ಬರಬೇಕು ಅಂದಾಗ ತುಂಬಾನೇ ಸವಾಲುಗಳು. ಲೇಬರ್ಗಳು, ಜಮೀನು ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಕಲ್ಟಿಂಗ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಾರನ್ನೂ ವಿಚಾರಿಸ್ಬೇಕು, ಒಬ್ಬರಂದ್ರೆ ಒಬ್ರು ಗೈಡ್ಲೈನ್ ಸರಿಯಾಗಿ ಕೊಡೋದಿಲ್ಲ. ಇವೆಲ್ಲ ಸುಮಾರು ಒಂದು 3-4 ವರ್ಷ ತುಂಬಾನೇ ಮಾಡಿದ್ದೀವಿ. ಆ ಟೈಮಲ್ಲಿ ಸ್ವಲ್ಪ ಏಳು ಬೀಳುಗಳೆಲ್ಲ ಆಗಿದೆ, ಲಾಸು ಲಾಭ ಎಲ್ಲ ಆಗಿದೆ. ಬಟ್ ಇದುವರೆಗೂ ವ್ಯವಸಾಯದಲ್ಲಿ ಲಾಸ್ ಅನ್ನೋ ಮಾತು ನಾವು ಇದುವರೆಗೂ ಕೇಳಿದ್ವಿ. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್? ನನ್ನ ಪರ್ಸನಲ್ ಎಲ್ಲರೂ ಹೇಳ್ಬೋದು ಸರ್, ಲಾಸ್ ಅನ್ನೋ ಮಾತಿಲ್ಲ ಸರ್. ಭೂಮಿ ತಾಯಿ ನಂಬಿರೋರು ಕೆಟ್ಟಿರೋ ಚರಿತ್ರೆ ಇಲ್ಲ ಸರ್. ಬೇರೆ ಚಟಗಳಿದ್ದು ಅವೆಲ್ಲ ಅಷ್ಟೇ. ನಾವು ಈ ಅಮ್ಮನ್ನ ನಂಬಿದ್ಮೇಲೆ 100% ನಾವು ₹1 ಹಾಕಿದ್ರೆ ₹10 ಕೊಡ್ತಾರೆ. ವೆರಿ ಗುಡ್. ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರಿ ಸರ್? ಆಯ್ತು, ಒಂದು 10-15 ವರ್ಷದಿಂದ ಮಾಡ್ತೀವಿ. 10 years ಯು ಫೀಲ್ ಯು ಆರ್ ನಿಮ್ಗೆ ಬಂಪರ್ ಆಗಿ ಹೊಡೆದ್ರು ಅಂತಂದ್ರೆ ಏನು ಸರಿ? 15 ವರ್ಷದಲ್ಲಿ ಶಾಮಂತಿ ಅಂತ ಒಂದು ಇದೆ, ಅದನ್ನು ಮತ್ತೆ ಈಗ ರೀಸೆಂಟ್ ಆಗಿ ರೋಸ್ ಹಾಕಿದೀವಿ. ಒಂದು 5 acres ರೋಸ್ ಹಾಕಿದೀವಿ. ಅದಕ್ಕೂ 90% ಎಲ್ಲ ನಿಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀವಿ. ಸೂಪರ್. ರೋಸ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಸ್ವಲ್ಪ ಡಲ್ ಇತ್ತು, ಸ್ವಲ್ಪ ಅದು ಹಾಕಿದ್ಮೇಲೆ ಒಳ್ಳೆ ರೂಟ್ಸ್, ವೈಟ್ ರೂಟ್ಸ್ ಎಲ್ಲ ಬಂದು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗೆಲ್ಲ ವೆರಿ ಹ್ಯಾಪಿ. ಸೂಪರ್ ಇದೆ ಸರ್. ನಿಮಗೆ ಎಷ್ಟು ಜಾಸ್ತಿ ಲಾಭ ಅಂದ್ರೆ ಒಂದು ಕ್ರಾಪಲ್ಲಿ ಎಷ್ಟು ನೋಡಿದ್ರಿ ಸರ್? 1 ಎಕರೆ ಚಾಮಂತಿ ಹಾಕಿದಾಗ 15 ಲಕ್ಷ ಬಂದಿತ್ತು. ನಾವು ಇನ್ವೆಸ್ಟ್ಮೆಂಟ್ ಒಂದೇ ಎಕರೆಗೆ ನಾವು ಇನ್ವೆಸ್ಟ್ಮೆಂಟ್ ಎಲ್ಲ 3 ಲಕ್ಷ ಬಿದ್ದಿತ್ತು. ಸೊ ಅದು ನಮ್ಗೆ ಒಳ್ಳೆ ಲಾಭ, ಟೈಮ್ಸ್ ಪ್ರಾಫಿಟ್ ಬಂತು. 380 ರೂಪೀಸ್ ಇತ್ತು ಕೆಜಿ. ಕ್ರೇಜಿ. ಹೈದ್ರಾಬಾದ್ಗೆ ಹಾಕಿದ್ವಿ. ಹೈಯೆಸ್ಟ್ ಲಾಸ್ ಅಂತಂದ್ರೆ ಯಾವ್ದು ಸರ್? ಹೈಯೆಸ್ಟ್ ಲಾಸ್ ಅನ್ನೋದು ರೀಸೆಂಟ್ ಆಗಿ ಇದೆ. ಒಂದು 2 years ಬ್ಯಾಕ್ ಲೈಟಿಂಗ್ಸ್ಗೆ ಬೇರೆ ಮೇರಬಲ್ ಅಂತ ಅದು ಯಾವುದೋ ಒಂದು ಐಶ್ವರ್ಯ ಅಂತ ಹಾಕಿದ್ವಿ. ಸೊ ಅದೊಂದು ಚೂರು ರೇಟ್ಗಳಾಗ 30, 40, 50 ಬಂತು. ಅದೊಂದು ಸರಿ ಸ್ವಲ್ಪ ಲಾಸ್ ಆಯ್ತು. ಮತ್ತೆ ಲಾಕ್ಡೌನ್ ಟೈಮಲ್ಲಿ ಒಂದು ಸ್ವಲ್ಪ ಹೂಗ್ಳಿಗೆ ರೇಟ್ ಇರಲಿಲ್ಲ. ಆ ಟೈಮಲ್ಲಿ ಒಂಚೂರು ಪಾರ್ಸಲ್ಸ್ ಎಲ್ಲ ಹೋಗ್ಲಿಲ್ಲ. ಅವಾಗೆಲ್ಲ ಒಂದು ಸ್ವಲ್ಪ ಲಾಸ್ ಆಯಿತು. ಬಟ್ ಲಾಸ್ ಆದರೂ ಎಲ್ಲೋ ಒಂದು ಕಡೆ ಫಸ್ಟಲ್ಲಿ ಬಂದಿರೋ ಪ್ರಾಫಿಟ್ಟು ಅದಕ್ಕೆ ರಿಕವರಿ ಆಗ್ತದೆ. ಓವರ್ ಆಲ್ ನೀವು 10 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಯು ಆರ್ ಇನ್ ಬ್ಯಾಲೆನ್ಸ್ ಶೀಟ್ ತೆಗೆದ್ರೆ ಪ್ರಾಫಿಟಲ್ಲಿದ್ರೆ ವ್ಯವಸಾಯ ಪ್ರಾಫಿಟೇ ಸರ್. ಇಲ್ಲಾಂದರೆ ನಮ್ಮ ಹತ್ರ 20-25 ಜನ ಲೇಬರ್ಗಳಿದ್ದಾರೆ. ಕರೆಕ್ಟ್. ಸೊ ಒಂದು ಫ್ಯಾಮ್ಲಿಗೆ ಗಂಡ ಹೆಂಡತಿಗೆ 20-25 ಸಾವಿರ ಪರ್ ಮಂತ್ ನಾವು ಪೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇಷ್ಟೆಲ್ಲ ಓದ್ಕೊಂಡು ಎಲ್ಲೋ ಯಾರ ಕೈಗಳ ಕೆಲಸ ಮಾಡಿಸ್ಕೊಂಡು ಇದ್ರ ಬದಲು ಒಂದು ಒಳ್ಳೆ ನೇಚರಲ್ಲಿ ಇಲ್ಲಿ ನಾವು ಮಾಡೋದು ನಮ್ಗೆ ತೃಪ್ತಿ ಇದೆ ಸರ್. ನಾವಿಲ್ಲಿ ರಾಜ ಥರನೇ ಇದ್ದೀವಿ. ಕರೆಕ್ಟ್. ನಮ್ಮ ಕೈಗಡೆ ಅಷ್ಟು ಜನ ಎಂಪ್ಲಾಯೀಸು. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ. ಸಾಯಂಕಾಲ ಬಂದು ಮನೆ ಹತ್ರ ಕುತ್ಕೊಂಡು ಕಷ್ಟ ಸುಖ ಹೇಳ್ತಾರೆ. ಸೊ ನಮ್ದು ಒಂಥರ ಕಂಪ್ಲೀಟ್ ಹ್ಯಾಪಿ ಲೈಫ್ ಥರನೇ ಇದೆ. ಸೂಪರ್ ಗೊತ್ತಾಗುತ್ತೆ ನಿಮ್ಮ ಎಥಿಕ್ಸ್ ವ್ಯಾಲ್ಯೂಸ್, ಬಿಕಾಸ್ ನಿಮ್ಮ ಪಾರಿಜಾತ ಗಿಡ ನೋಡಿದಾಗ ಗೊತ್ತಾಯ್ತು. ಹೌದೌದು. ಸೊ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರೆ. ಆ್ಯಂಡ್ ನೀವು ವ್ಯವಸಾಯ ಮಾಡ್ತಾ ಇರೋದು ಬೇಸಿಕಲಿ ನಿಮ್ಮ ಮೂಲ ತತ್ವಗಳನ್ನ ಮರಿಬಾರ್ದು. 100% ಸರ್. ಕಮಿಂಗ್ ಬ್ಯಾಕ್ ಟು ಯುವರ್ ದಾಳಿಂಬೆ ಮ್ಯಾಟರ್ ಸರ್, ನಿಮಗೆ ನನಗನ್ಸಿ ಸ್ಪೇಸಿಂಗ್ ನೋಡಿದಾಗ ಏನು ಸ್ಪೇಸಿಂಗ್ ಕೊಟ್ಟಿದ್ರೆ? ಪ್ಲಾನ್ ಟು ಪ್ಲಾನ್, ರೋನ್ ಟು ರೋ ಏನು ಸ್ಪೇಸಿಂಗ್ ಇದೆ ಸರ್? ಸರ್ ಇದು 13 ಅಡಿ ರೋಡ್ ಟು ರೋಡ್ ಕೊಟ್ಟಿದ್ದೀವಿ. 9 ಅಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಕೊಟ್ಟಿದ್ದೀವಿ. ಫಸ್ಟ್ ಅವರು ಸಸಿ ಕೊಡೋರು ಹೇಳಿದ್ದು ನೀವು ಒಂದು 8 feet ಇಟ್ಕೊಳ್ರಿ ಇದಕ್ಕೆ, ಮತ್ತೆ ಪ್ಲಾನ್ ಟು ಪ್ಲಾಂಟ್ ಮತ್ತೆ 10 ಅಡಿ ರೋಡ್ ಟು ರೋ ಇಟ್ಕೊಳ್ಳಿ ಅಂತ ಹೇಳಿದ್ರು. ನಾವೇನ್ ಮಾಡಿದ್ವಿ, ಟ್ರಾಕ್ಟರ್ ಎಲ್ಲ ಓಡಾಡೋದಕ್ಕೆ, ಮಿಡ್ಲಲ್ಲೆಲ್ಲ ಸ್ಪ್ರೇ ಮಾಡೋದಕ್ಕೆ, ಬೂಮರ್ ಸ್ಪ್ರೇ ಮಾಡೋದಕ್ಕೆಲ್ಲ ಸ್ವಲ್ಪ ಜಾಗ ಇರಲಿ ಅಂತ ನಾವು ಇನ್ನೂ ಒಂದು 2 ಅಡಿ ಜಾಸ್ತಿ ಇಟ್ಟಿದ್ವಿ. ಬಟ್ ಈಗೆಲ್ಲ ದೊಡ್ಡದ ಗಿಡ ದೊಡ್ಡದಾಗ್ತಾ ಅನ್ಸಿದೆ, ಇನ್ನೂ ಒಂದು 2 ಅಡಿ ನಾವು ಎಕ್ಸ್ಟ್ರಾ ಇಡಬೇಕಾಗಿತ್ತೇನೋ. ಸೊ ನೀವು ನೆಕ್ಸ್ಟ್ ತೋಟ ಮಾಡಿದ್ರೆ 15 ಅಡಿಗೆ ಹಾಕಂತ? 100% ಸರ್, ಅದೇ ತರನೇ ಮಾಡ್ತೀವಿ. ನೆಕ್ಸ್ಟ್ ಯಾರು ರೈತರಿಗೆ ನೀವು ಅದೇ ಅಡ್ವೈಸ್? 13 ಕಮ್ಮಿ ಆಯ್ತು, 15 ಮಾಡ್ಕೊಳ್ಳಿ. ಪ್ಲಾನ್ ಟು ಪ್ಲಾಂಟ್. ಓಕೆ, ಪ್ಲಾನ್ ಟು ಪ್ಲಾಂಟ್ ಇನ್ನ 1 ಅಡಿ ಹಂಗೋ ಹಿಂಗೋ ಇದ್ರು ಪರವಾಗಿಲ್ಲ ಸರ್. ಏನ್ ನೋಡಿ, ಇವಾಗ ನೀವೇ ಅಬ್ಸರ್ವ್ ಮಾಡಿ. ಕರೆಕ್ಟ್. ಇಲ್ಲಿ ನೋಡ್ತಾ ಇದೀರಿ, ಇದು ಇವಾಗ ಫಸಲಿಗೆ ಬಂದಿರೋದಕ್ಕೆ ಹೀಗಿದೆ. ಫಸಲ್ ಬಂದಿಲ್ಲ ಅಂದ್ರೆ ಫುಲ್ ಇನ್ನ ಜಾಸ್ತಿ ಬರುತ್ತೆ. ಕಟ್ಟಿಂಗ್ ಹಾಕಿರ್ತೀವಿ ನಾವು, ಫಸಲ್ ಕಟ್ಟಿಂಗ್ ಅಂತ ಹಾಕಿರ್ತೀವಿ. ಕರೆಕ್ಟ್. ಸೊ ನೀವು ಅಡ್ವೈಸ್ ಮಾಡೋದೀಗ 10 feet ಪ್ಲಾನ್ ಟು ಪ್ಲಾಂಟ್, ರೋ ಟು ರೋ 15 feet ಅಂತ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ಬೇರುಗಳು ಹೊಸ ಬೇರುಗಳು ತುಂಬಾ ಚೆನ್ನಾಗಿ ಹೋಗುತ್ತೆ. ಇವಾಗ ಒಂದು ಗಿಡದಿಂದ 2.5 ಅಡಿ ಅಷ್ಟು ಬೇರ್ ಬಂದಿರುತ್ತೆ. ಆ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಅರ್ಧ ಬಂದಿರುತ್ತೆ ಬೇರುಗಳು. ಗೊತ್ತಾಯ್ತು. ನಾನೇನೇ ಕೇಳೋದಂದ್ರೆ, ಈಗ ಯಾರೋ ಫಾರ್ಮರ್ ನನಗೆ ಕೇಳಿದ್ರು ಏನು ಇಡಬೇಕು ಸರ್ ಅಂತ. ಸೊ ಇದೊಂದು ಕೇಸ್ ಸ್ಟಡಿ ಆಗ್ಬಿಡ್ಲಿ ಅಂತ ಈ ವಿಡಿಯೋನ ಕ್ಲಿಪ್ಪಿಂಗ್ ಮಾಡಿ ಕಳಿಸ್ತೀನಿ ಅವ್ರಿಗೆ. ಸೊ ಹಂಗೆ ರೆಫರೆನ್ಸ್ ಇರಲಿ ಅಂತ ಕೇಳಿ ಸರ್. ಮತ್ತೆ ನಿಮ್ದ್ರಲ್ಲಿ ವಿಲ್ಟ್ ಪ್ರಾಬ್ಲಮ್ ಒಂದು ಸ್ವಲ್ಪ ಮೈನರ್ ಆಗಿತ್ತು ಸರ್? ಹೌದು, ಸ್ಟಾರ್ಟಿಂಗ್ ಅಲ್ಲಿ ನಾವು ಗಿಡ ಉಂಡಾಗ ನಮ್ಗೆ ವಿಲ್ಟ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ಹಾಕಿದ್ವಿ, ಬೆಳೀತಾ ಒಂದೊಂದು ಗಿಡ ಅಲ್ಲಲ್ಲಿ ಒಂದು 2-3 ಗಿಡ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ನಾವೇನಾಯ್ತು, ಮೇ ಬಿ ಏನೋ ನೀರ್ ಸಮಸ್ಯೆ ಇರ್ಬೋದು, ವಿಲ್ಟ್ ಅನ್ನೋ ಮಾತೆ ನಮಗೆ ಗೊತ್ತಿಲ್ಲ. ಕರೆಕ್ಟ್. ಸೊ ರೀಸೆಂಟ್ ಡೇಸ್ ಅಲ್ಲಿ ವಿಲ್ಟ್ ಬಗ್ಗೆ ನಮ್ಗೆ ಐಡಿಯಾ ಬಂದಿದ್ದು.
ಯಾರೋ ಬಂದು ಹೇಳಿದ್ರು ಇದು ವಿಲ್ಟ್ ಈ ಥರ ಆಗಿರೋದು ಅಂತ. ಸೊ ಒಂದು ಗಿಡ ಹೋಯ್ತು, 2 ಗಿಡ ಹೋಯ್ತು, ಅಯ್ಯೋ ತೋಟ ಎಲ್ಲ ಹೋಗ್ಬಿಡುತ್ತೇನೋ, ಮತ್ತೆ ನಾವು ಇಷ್ಟೆಲ್ಲ ಬಂಡವಾಳ ಹಾಕಿ ವೇಸ್ಟ್ ಆಗೋದು ಬದಲು ತೆಗೆದೇ ಬಿಡೋಣ, ಬೇರೆ ಬೆಳೆ ಹಾಕೋಣ, ಮೋಸ್ಟ್ಲಿ ನಮ್ಮ ಭೂಮಿಗೆ ಸೆಟ್ ಆಗ್ತಿಲ್ವೇನೋ ಇದು ಅಂತ ನಾವು ಥಿಂಕ್ ಮಾಡ್ತೀವಿ. ಫಾರ್ ಪೊಮೊಗ್ರಾನೇಟ್ಗೆ. ಹಾಂ, ಸೊ ಬೇರೆ ಏನಾದರೂ ಆಲ್ಟರ್ನೇಟ್ ಹೋಗೋಣ ಅಂತ. ಸೊ ಆಗ ಏನಾಯಿತು, ನನ್ನ ಫ್ರೆಂಡ್ ಒಬ್ಬರು ಈ ಥರ ನಿಮ್ಮದು ಫೇಸ್ಬುಕ್ಕಲ್ಲಿ ಪ್ಲಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಒಂದ್ಸರಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡು, ಇವರು ವಿಡಿಯೋಸ್ ಎಲ್ಲ ಒಂದ್ಸರಿ ನೋಡೋ ಅಂದಾಗ ನಾನು ವಿಡಿಯೋಸ್ ಎಲ್ಲ ನೋಡಿ ತುಂಬಾ ನಾವು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ನಮ್ಮ ಶ್ರೀಮತಿಯವ್ರು ತುಂಬಾ ಅದನ್ನ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಒಂದು ಇದು ಮಾಡಿ ನಮಗೆ ನೋಡಿ ಈ ಥರ ಇದೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಅಂತ ಪಾಪ ಅವಳು ತುಂಬಾ ಟ್ರೈ ಮಾಡಿದ್ಲು. ಅವ್ರು ಬಿಸಿ ಶೆಡ್ಯೂಲ್ಸಲ್ಲಿ. ಸೊ ಅದಾದಮೇಲೆ ನಿಮ್ಮ ಕಡೆಯಿಂದ ಒಂದು ಕಾಲ್ ಬ್ಯಾಕ್ ಬರುತ್ತೆ ಒಂದು 5 ಡೇ. ಸೊ ನಾವು ಹೋಪ್ಸ್ ಕಳ್ಕೊಂಡಿದ್ವಿ, ಸೊ ಬಿಟ್ಬಿಡೋಣ ಅಂತ. ಆಮೇಲೆ ಬಂದು ಮೇಡಮ್ ಹೇಳಿ ಅಂತ ಎಲ್ಲ ಅವ್ರು ವಾಟ್ಸಪ್ಪಲ್ಲೆಲ್ಲ ಮಾಡಿ, ಸೊ ಆಮೇಲೆ ನಾವು ಇದೆಲ್ಲ ಫೋಟೋಸ್ ಎಲ್ಲ ಅವ್ರಿಗೆ ಸೆಂಡ್ ಮಾಡಿ, ಅದಾದ್ಮೇಲೆ ಅವ್ರೇನು ಮಾಡಿದ್ರು, ಈ ಥರ ಲೋಕಲ್ ಎಲ್ಲ ನಿಮ್ಮ ಚಿಕ್ಕಬಳ್ಳಾಪುರದಲ್ಲೇ ಒಬ್ಬ ಡಿಸ್ಟ್ರಿಬ್ಯೂಷನ್ ಇದೆ, ನಮ್ಮ ಡಿಸ್ಟ್ರಿಬ್ಯೂಷನ್, ಇದನ್ನ ನೋಡಿ ಒಂದ್ಸರಿ ಟ್ರೈ ಮಾಡಿ ಅಂತಂದಾಗ ಆಮೇಲೆ ಟ್ರೈ ಮಾಡಿದ್ಮೇಲೆ ಸೊ ವಿಲ್ಟ್ ಎಲ್ಲ ಸ್ಟಾಪ್ ಆಯ್ತು. ಆ ಗಿಡ ಅಲ್ಲಿಗೆ ಸ್ಟಾಪ್ ಆಯ್ತು ಕೆಲವು. ಸೂಪರ್. ಸೊ ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ನೋಡಿ, ಇವಾಗ ನಾವು ಎಲ್ಲ ತಂದಿರೋದೆಲ್ಲ 5 ಲೀಟ್ರು, ಯಾವುದು 1 ಲೀಟರ್ 2 ಲೀಟರ್ ಯಾವುದೂ ಇಲ್ಲ, ಬಲ್ಕಲ್ಲೇ ಎಲ್ಲ ಬಲ್ಕ್ ಪರ್ಚೇಸ್ ಮಾಡಿದೆ. ಯಾಕಂದ್ರೆ ಗಿಡಗಳು ಜಾಸ್ತಿ ಇದೆ, ಒಂದೊಂದು ಗಿಡಕ್ಕೆ ನಾವು ಒಂದು 200 ಲೀಟ್ರಲ್ಲಿ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ 1 ಲೀಟರ್ ಕೊಡ್ತೇವೆ. ಈ ಸೈಡ್ ಅರ್ಧ ಲೀಟರ್, ಆ ಸೈಡ್ ಅರ್ಧ ಲೀಟರ್ ಬೇರೆ ಹಾಕಿ. ಕರೆಕ್ಟ್. ಬಿಕಾಸ್ ಏನಕ್ಕೆ ಅಂತಂದ್ರೆ ಸರ್ ಫುಲ್ ಇದೆ ಇನ್ನ ನಾನೇನು ಇಲ್ವೇ ಅಂದ್ರೆ ಇಲ್ಲ, ಇದರಲ್ಲಿ 1 ಲೀಟರ್ ಮಾತ್ರ ತೆಗ್ದಿದೀವಿ. ಗೊತ್ತಾಯ್ತು. ಸೊ ಏನಕ್ಕೆ ಬಲ್ಕ್ ವರ್ಕ್ ಆಗುತ್ತೆ ಅಂದ್ರೆ ನಮಗೂ ಅನುಕೂಲ ಸರ್. ಈಗ ನಿಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ಪ್ರೈಸು ಇವಾಗ ಬಿಕಾಸ್ ಯು ಟುಕ್ ದ ಟಾಪಿಕ್ ಐಲ್ ಫಿನಿಶ್ ಇಟ್ ಆಫ್. ಅಂದ್ರೆ 1 ಲೀಟರ್ 5 ಬಾಟ್ಲು ಅಂತ ಹೋದಾಗ 5 ಬಾಟ್ಲ್ಗೆ 5 ಲೇಬರ್, ಹೌದು, 5 ಪ್ಲಾಸ್ಟಿಕ್ ಬಾಟ್ಲು, 5 ಸ್ಟಿಕ್ಕರ್ಗಳು, 5 ಇನ್ನರ್ ವೆಂಟೆಡ್ ಎಲ್ಲಾನು ಕ್ಯಾಪ್ಗಳು. ನೀವು ನಾರ್ಮಲ್ ಬೇರೆ ಎಲ್ಲರೂ ಹೆಂಗಿರುತ್ತೆ ಕ್ಯಾಪ್ಗಳು, ನಾರ್ಮಲ್ ಕ್ಯಾಪ್ ಇರುತ್ತೆ, ನಮ್ದು ವೆಂಟೆಡ್ ಇನ್ನರ್ ಕ್ಯಾಪ್ಸ್ ನೋಡಿ, ರೆಸ್ಪಿರೇಷನ್ ಆಗ್ತಾನೆ ಇರುತ್ತೆ. ಹೌದು, ಇದು ಹೋಲ್ ಇರುತ್ತೆ ನೋಡಿ. ಬಿಕಾಸ್ ಮೈಕ್ರೋ ಆರ್ಗಾನಿಸಮ್ಸ್ ಜೀವಂತವಾಗಿರುವಂತ ಹುಳುಗಳಿರೋದ್ರಿಂದ, ಮೈಕ್ರೋ ಆರ್ಗಾನಿಸಮ್ಸ್ ಇರೋದ್ರಿಂದ ರೆಸ್ಪಿರೇಷನ್ ಆಗ್ತಾ ಇರೋ ಕಾರಣ ಈ ವೆಂಟೆಡ್ ಕ್ಯಾಪ್ 13 ರೂಪಾಯಿ ಆಗುತ್ತೆ ನಮಗೆ. ಸೊ ನೋಡಿ, ಓಪನ್ ಮಾಡಿದ ತಕ್ಷಣ ಸ್ಮೆಲ್ ನಿಮ್ಗೆ ಲೈಟ್ ಚೇಂಜ್ ಆಯ್ತು ಇಲ್ಲಿ. ಸೊ ಹಂಗಾಗಿ ನೀವು 5 ಲೀಟರ್ ತಗೊಳ್ಳೋದು ನಿಮಗೂ ಸ್ಮಾರ್ಟ್ ಸೇವಿಂಗು, ಹೌದು, ನಮಗೂ ಸ್ಮಾರ್ಟ್ ಸೇವಿಂಗು. ಫಸ್ಟ್ ಒಂದೊಂದು ಇವರೆಲ್ಲ ಏನ್ ಹೇಳಿದ್ರು ಸರ್, ಪರಿಸರಕ್ಕೂ ಒಳ್ಳೇದು. 1 ಲೀಟರ್ ಟ್ರೈ ಮಾಡಿ ನೋಡಿ ನೀವು, ನಿಮ್ಗೆ ರಿಸಲ್ಟ್ ಸಿಕ್ಕರೇನೆ ಅಂತ. ನಾನು ಇರ್ಲಿ 5 ಲೀಟರ್ಸ್ ತಗೋಣ ಅಂತ ಫಸ್ಟ್ 5 ಲೀಟರ್ಸ್ ತಗೊಂಡಿದ್ದು. ಸೊ ಅದಾದ್ಮೇಲೆ ಹೆಚ್ಚು ಕಡಿಮೆ ಒಂದು 25 to 30 ಲೀಟರ್ಸ್ ನಾನು ಪರ್ಚೇಸ್ ಮಾಡೋದು. ಆಲ್ಮೋಸ್ಟ್ 10-15% ರೇಟ್ ಡಿಫ್ರೆನ್ಸ್ ಇರುತ್ತೆ 1 ಲೀಟರ್ಗೂ. ಹೌದೌದು, 100% ಇದೆ. ಬಿಕಾಸ್ ಬಾಟ್ಲಿಂಗ್ ಚಾರ್ಜ್ ಎಲ್ಲ ಹೋಗುತ್ತೆ ಸರ್. ಈಗ 5 ಲೀಟರ್ ಬಾಟ್ಲ್ ಇವಾಗ ವಾರ್ ಇರೋದಕ್ಕೆ 120-130 ರೂಪಾಯಿಗೆ ಹೋಗ್ಬಿಟ್ಟಿದೆ. ಇಫ್ ನಾಟ್ ಇದು ಬಾಟ್ಲ್ ಎಲ್ಲ ಪ್ರೊಡಕ್ಷನ್ ಕಾಸ್ಟ್ ಹೇಳ್ತೀವಿ ನಾವು, ಒಂದು 60 ರೂಪಾಯಿಗೆ ಸಿಗುತ್ತೆ ಅನ್ಕೊಳ್ಳೋಣ. ನಿಮ್ಗೆ 1 ಲೀಟರ್ಗೂ 5 ಲೀಟರ್ಗೂ ತುಂಬಾ ದೊಡ್ಡ ವ್ಯತ್ಯಾಸನೂ ಇರಲ್ಲ. 1 ಲೀಟರ್ 32 ರೂಪಾಯಿ ಸಿಕ್ಕಿದ್ರೆ ಇದೊಂದು 40-45 ರೂಪಾಯಿ, ಒಂದು 30% ರೈಸ್ ಇರುತ್ತೆ. ಹೌದೌದು, 100%. 5 ಅಂತ ಹೋದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ಏನಾಗುತ್ತೆ, ನಿಮ್ಗೆ 100% ತುಂಬಾ ಬೇಕಾಗಿರೋಂಥದ್ದು. ಕರೆಕ್ಟ್. 1 ಲೀಟರ್ ಹಾಕ್ಬಿಟ್ಟು ಸ್ಟಾಪ್ ಮಾಡೋ ಹಂಗಿದ್ರೆ ನೀವು 1 ಲೀಟರ್ ತಗೊಳ್ಳಿ. ನೀವು ಇದು ಯೂಸ್ ಮಾಡ್ತಾ ಇರೋಂಥವ್ರು, ಇದು ತುಂಬಾ ಬೇಕಾಗಿರೋಂಥದ್ದು. 5 ಲೀಟರ್ ತಗೊಂಡ್ರೆ ತುಂಬಾ ಒಳ್ಳೇದು, ಅವ್ರಿಗೂ ಸೇವಿಂಗ್ಸ್ ಆಗುತ್ತೆ. ಸೊ ದಟ್ ಅವ್ರಿಗೆ ಅವಾಗ ಏನಾಗುತ್ತೆ, ದೊಡ್ಡ ಅಮೌಂಟ್ ಅಂತ ಅನ್ಸಲ್ಲ. ರೇಟ್ ಅಲ್ಲೂ ಕಡಿಮೆ ಇದೆ, ರಿಸಲ್ಟ್ ಅಲ್ಲೂ ಚೆನ್ನಾಗಿದೆ ಅಂದಾಗ ಯಾಕೆ ತಗೋಬಾರ್ದು ಜನ?